ನಮಸ್ಕಾರ ನನ್ನ ಪ್ರೇಕ್ಷಕ ಬಿಂದುಗಳೇ, ಹೇಗಿದ್ದೀರಿ? ಎಮರ್ಜೆನ್ಸಿಯಲ್ಲಿ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ನಾನು ಬಿಗ್ ಬಾಸಿನ ಪ್ರತಿಯೊಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅದರಲ್ಲಿ ನನ್ನ ಮೊದಲನೇ ಕಂಟೆಸ್ಟೆಂಟ್ ಅಂತ ಬಂದರೆ ಚೈತ್ರ ಅವರು ಬರ್ತಾರೆ. ಎರಡನೇವರು ಅಂತ ಬಂದರೆ ನಮಗೆ ನಮ್ಮ ಕುರಿಗಾಯಿ ಹನುಮಂತು ಅವರು ಬರ್ತಾರೆ. ಹಾಗಾಗಿ ಹನುಮಂತು ಅವರು ಬಿಗ್ ಬಾಸ್ ಕೊಟ್ಟಂತಹ ಎಲ್ಲ ಟಾಸ್ಕ್ಗಳನ್ನು ಆಡಿ ಇವತ್ತು ಫೈನಲ್ಲಿನ ಅಂದರೆ ಕೊನೆ ಹಂತದಲ್ಲಿ ಏನು ಟಾಯ್ದಿದೆ ಅದನ್ನು ಮುಟ್ಟಿದ್ದಾರೆ. ಅಂದರೆ ಅವರು ಈಗ ಒಂದು ಬಿಗ್ ಬಾಸ್ನ ಫೈನಲಿಸ್ಟ್ ಅಂತೇಳಂದರು ತಪ್ಪಾಗಲಿಕ್ಕೆ ಇಲ್ಲ. ಇದು ಅತ್ಯಂತ ಆದಂಥ ವಿಷಯ. ಕಾರಣ ಹಳ್ಳಿಗಾಡಿನಿಂದ ಬಂದಂತಹ ಒಬ್ಬ ಯುವಕ ಏನು ತಿಳುವಳಿಕೆ ಇಲ್ಲದೇ ಕುರಿಗಳನ್ನು ಕಾದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ಬೆಳಿಬೇಕು, ಜೀವನದಲ್ಲಿ ಏನಾದರೂ ಒಂದು ಸಾಕು, ಅಲ್ಪ ಮಟ್ಟಿಗೆ ಜೀವನವನ್ನು ಸಾಗಿಸಿದರೆ ಸಾಕು ಅನ್ನುವಂತಹ ಒಂದು ಸಣ್ಣ ಜೀವನವನ್ನು ಸುಧಾರಿಸಿಕೊಂಡು ಬಂದಂತಹ ಒಬ್ಬ ಹುಡುಗ ಮೊದಲ ಬಾರಿಗೆ TVS ಸರಿಗಮಕ್ಕೆ ಬರ್ತಾರೆ. ಎರಡನೆಗೆ ಈಗ ಮಧ್ಯದಲ್ಲಿ ಬೇರೆ ಒಂದು ಶೋಗೆ, ಕಾಮಿಡಿ ಶೋ ಅದಕ್ಕೆ ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಈಗ ಈ ಶೋಗೆ ಮಧ್ಯದಲ್ಲಿ ಬಂದ್ಕೊಂಡು ಒಂದು ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಆ ಸ್ಥಾನದಲ್ಲಿ ಇನ್ನೊಬ್ಬ ವ್ಯಕ್ತಿಯಾಗಿ ಚೈತ್ರ ಅವರು ಇರಬೇಕು ಅನ್ನೋದು ನನ್ನ ಆಸೆ. ನೋಡೋಣ ಏನಾಗುತ್ತೆ ಅಂತ. ಇಬ್ಬರಲ್ಲಿ ಯಾರದೇ ಕೈ ಎತ್ತಿದ್ರು ಆವಾಗ ನಮಗೆ ಬೇಜಾರು ಅಂತ ಅನಿಸಲ್ಲ. ಅದನ್ನು ಬಿಟ್ಟು ಮತ್ತೊಬ್ಬರು ಬಂದರೆ ಸ್ವಲ್ಪ ಮನಸ್ಸಿಗೆ ನೋವು ಅಂತಿದ್ದೇ ಇರುತ್ತೆ. ಇದು ನನ್ನ ಚಾನಲ್ನಲ್ಲಿ ಹೇಳುವಂಥ ಪ್ರಶ್ನೆ ಅಲ್ಲ. ಚಾನಲನ್ನು ಇಟ್ಕೊಂಡು ನಾವು ಮಾತಾಡಿದ್ರೆ ಎಲ್ಲರೂ ಸರಿಸಮಾನರು ಅನ್ನುವಂಥ ಲೆವೆಲ್ನಲ್ಲಿ ಇಟ್ಕೊಂಡು ನಾವು ಮಾತಾಡಬೇಕಾಗತ್ತೆ. ಆದರೆ ನಮ್ಮದು ಅಂತಲೂ ಒಂಥರ ಇರತ್ತಲ್ವ, ಅಂದರೆ ನಾವು ಯಾರನ್ನಾದರೂ ಒಬ್ಬರನ್ನ ಇಷ್ಟಪಟ್ಟಿರ್ತೇವೆ. ಆ ಭಾಷೆಗೆ ಹೇಳೋದಾದರೆ ಚೈತ್ರ ಅವರು ಮತ್ತು ಹನುಮಂತು ಅವರು ಬರಬೇಕು. ಸುದೀಪ್ ಅವರ ಎರಡು ಕೈಯಲ್ಲಿ ಒಬ್ಬರು ಇರಬೇಕು. ಯಾರನ್ನಾದರೂ ಒಬ್ಬರನ್ನ ಎತ್ತಿದ್ರು ನಮಗೆ ಖುಷಿನೇ ಅನ್ನುವಂತಹ ಮನಸ್ಥಿತಿಯನ್ನು ನಾವು ಇಟ್ಕೊಂಡಿದ್ದೀವಿ. ಈಗ ಅದರಲ್ಲಿ ಮೊದಲನೇದಾಗಿ ನಮ್ಮ ಕುರಿಗಾಯಿ ಹನುಮಂತು ಅವರು ಸೆಲೆಕ್ಟ್ ಆಗಿದ್ದಾರೆ. ಬಹಳ ಕಷ್ಟದ ಟಾಸ್ಕ್ ಆಗಿತ್ತು. ಅದನ್ನೆಲ್ಲದನ್ನು ಇಂಪಾರ್ಟೆಂಟಾಗಿ ಆಡ್ತಾ ಬಂದರು. ಈ ವಾರದಲ್ಲಿ ಅವರು ಟಾಸ್ಕನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಆಡಿದ್ರು. ಅದು ಬಾಲಿನ ಟಾಸ್ಕ್ ಆದರೂ ಸ್ವಲ್ಪ ಜಂಪ್ ಮೇಲಾದರೆ ಬಾಲ್ ಅಚ್ಚಿಗೆ ದಾಟಿ ಹೋಗ್ತಿತ್ತು. ಅಂತಹದ್ದನ್ನು ಒಳ್ಳೆಯ ಲೆವೆಲ್ಲಿಗೆ ಇಟ್ಕೊಂಡು ಅದನ್ನು ಆಟವನ್ನು ಆಡಿ ಮೇಂಟೈನ್ ಮಾಡಿದ್ರು. ಅದರ ಮೇಲೆ ಇವತ್ತಿನ ಇದೇನಿದು ಚೈನನ್ನು ಸಿಕ್ಕಿಸ್ಕೊಂಡು ಆ ಚೈನಿನ ಚಾವಿಯನ್ನು ತಕ್ಕೊಂಡು ವಾಪಸ್ ಬಂದು ಅದನ್ನು ತೆಗೆದು ಆ ಕೋಲನ್ನು ಹಾಕ್ಕೊಂಡು ಮತ್ತೆ ಹತ್ತಿ ಮೇಲೆ ಹೋಗಿ ಸಿಗಿಸಿ ಜೈ ಬಾಸ್ ಬಿಗ್ ಬಾಸ್ ಅನ್ನಬೇಕು ಅನ್ನುವಂಥ ಒಂದು ಟಾಸ್ಕ್ ಏನಿತ್ತು, ಅದನ್ನು ಅಚ್ಚುಕಟ್ಟಾಗಿ ಮಾಡೋದ್ರಲ್ಲೇ ತ್ರಿವಿಕ್ರಮ್ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ. ಆದರೆ 3 ಸೆಕೆಂಡ್ಗಳ ಅಂತರದಲ್ಲಿ ಕುರಿಗಾಯಿ ಹನುಮಂತು ಅವರು ಗೆಲ್ತಾರೆ. ಸೆಕೆಂಡ್ ಆದರೂ ಏನಾಯಿತು, ನಮ್ಮ ಸೆಕೆಂಡಿಗೆ ವ್ಯಾಲ್ಯೂ ಇದೆ. ಆ ಜಾಗದಲ್ಲಿ ಗೆದ್ದಿದ್ದಾರೆ. ನನ್ನ ಇಷ್ಟದ ಪ್ರಕಾರ ಒಬ್ಬರು ಬಂದಾಯಿತು. ಅಂದರೆ ಒಂದು ಭಾಗದಲ್ಲಿ ನಾನು ಹೇಳಬೇಕು ಅಂತ ಹೇಳಂದರೆ ಮಧ್ಯದಲ್ಲಿ ನುಗ್ಗಿದವರು ಫೈನಲ್ ಆಗಬಾರ್ದು ಅನ್ನುವಂಥ ಒಂದು ಇದಿತ್ತು. ಯಾಕಂದರೆ 52 ದಿವಸದಲ್ಲಿ ಕಷ್ಟವನ್ನು ನೋಡಿರೋದಿಲ್ಲ ಅಂತ. ಆದರೆ ಆ ಜಾಗದಲ್ಲಿ ಒಬ್ಬ ಕುರಿಗಾಯಿ ಹನುಮಂತು ಅವರು ಬಂದಿದ್ದಾರೆ. ಕಷ್ಟದಲ್ಲಿ ಸೋಸಿ ಬಂದಿದ್ದಾರೆ. ಅವರಿಗೆ ಇದನ್ನು ಸ್ವಲ್ಪ ನಾವು ಸಡಿಲ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ. ಆಗಲಿ, ಒಳ್ಳೆಯದಾಗಲಿ. ಬಹಳಷ್ಟು ತಿಳುವಳಿಕೆ ಇದ್ದವ್ರ ಥರ ಆಡ್ತಾಯಿದ್ದಾರೆ ಬಿಗ್ ಬಾಸ್ನಲ್ಲಿ. ಮೊದಲು ಅವರು ಅಷ್ಟು ತಲೆ ಕೆಡಿಸ್ಕೊಂಡು ಆಡಿದ್ದು ಸುಳ್ಳು. ಈಗೀಗಂತೂ ಪ್ರತಿಯೊಂದು ಇಂಪಾರ್ಟೆಂಟ್ ಐಡಿಯಾದನ್ನು ಇಟ್ಕೊಂಡು ಆಟ ಆಡ್ತಿದ್ದಾರೆ. ಪ್ರತಿಯೊಂದನ್ನು ತಿಳ್ಕೊಂಡು ಆಡ್ತಿದ್ದಾರೆ. ಆದರೆ ಹೇಳೋರಿಗೆ ಮಾತ್ರ ಹೇಗೆ ಹೇಳ್ತಾರೆ ಅಂದರೆ ನನಗೇನೂ ಗೊತ್ತೇ ಇಲ್ಲ, ಇದ್ರ ಬಗ್ಗೆ ನನಗೇನು ಐಡಿಯಾನೇ ಇಲ್ಲ ಅನ್ನೋ ಲೆವೆಲ್ಲಿಗೆ ಮಾತಾಡ್ತಾರೆ. ಓಕೆನಾ? ಆದರೆ ಬಹಳ ಬುದ್ಧಿವಂತರಿದ್ದಾರೆ. ಹಾವೇರಿಯ ಜನ ಖುಷಿ ಪಡೋ ಹಾಗೆ ಅಥವಾ ಉತ್ತರ ಕರ್ನಾಟಕದ ಮಂದಿ ಸ್ವಲ್ಪ ಖುಷಿ ಪಡೋ ಹಾಗೆ ಆಟವನ್ನು ಆಡ್ತಿದ್ದಾರೆ. ಅವರ ಬಾಯಲ್ಲಿ ಹಾಡುಗಳು ಅಷ್ಟೇ ಇಂಪಾಗಿ ಕಾಣ್ತವೆ.
ಆ ಮೂಟೆ ಎತ್ತುವಂತಹ ಟಾಸ್ಕ್ನಲ್ಲೂ ಕೂಡ ಅವರು ಕೊನೆಗೆ ಹಾಕಿ ನನ್ನ ಮೈ ಮೇಲೆ ವಜನ ಅಂತಾರೆ, ಆದರೆ ಹಾಕೋದಿಲ್ಲ. ನಾಳೆ ಬಿಗ್ ಬಾಸ್ನ ಸ್ಪೆಷಲ್ ವಿಡಿಯೋ ಅಂತ ನನಗೆ ಬಂದೇ ಬರುತ್ತೆ. ಕಾರಣ ಶನಿವಾರ ದಿವಸ ಮತ್ತು ರವಿವಾರ ದಿವಸ ಏನೇನು ಆಗುತ್ತೆ ನೋಡಿಕೊಂಡು ನಾನು ರವಿವಾರ ಸಂಜೆಗೆ ಒಂದು ಒಳ್ಳೆಯ ವಿಡಿಯೋನ ಮಾಡ್ತೀನಿ. ಅದು ಸೋಮವಾರ ಪಬ್ಲಿಕ್ಕಿಗೆ ಬರುತ್ತೆ. ಆದರೆ ಈ ಖುಷಿಯನ್ನು ಹಂಚ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ಬೇಗ ಬಂದಿದ್ದು. ಕುರುಗಾಯಿ ಹನುಮಂತವರು ಫೈನಲ್ನ ಹತ್ತಿರ ಮುಟ್ಟಿದ್ದಾರೆ ಅನ್ನೋದು ಬಹಳ ಖುಷಿ ವಿಷಯ. ಹಾಗಾಗಿ ಬಂದು ಈ ವಿಡಿಯೋನ ಅರ್ಜೆಂಟ್ನಲ್ಲಿ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಆಲ್ರೆಡಿ ಕನೆಕ್ಟ್ ಆಗಿದ್ದೀರಿ ಅಂಥವರಿಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ಕೊಂಡು ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳೋದ್ರ ಜೊತೆಗೆ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಕನ್ನಡ ಕಸ್ತೂರಿ ಬ್ರೋ ಚಾನಲ್ನಿಂದ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ನಮಸ್ಕಾರಗಳು. ಧನ್ಯವಾದ.